ಮಿತ್ರರೇ ನಮಸ್ಕಾರ. ಮಿತ್ರರೇ, ಒಂದೆರಡು ಮೂರು ವಿಚಾರಗಳಿದ್ದಾವೆ. ಆ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ, ಇಸ್ರೇಲ್ ಭಾರತಕ್ಕೆ ಕೊಟ್ಟಂತಹ ಆ ಒಂದು ಎಚ್ಚರಿಕೆ ಇವತ್ತು ನಿಜ ಆಗಿದೆ. ಭಾರತಕ್ಕೆ ಇಸ್ರೇಲ್ ಅವತ್ತೇ ಹೇಳಿತ್ತು, ನೀವು ಈ ಬಗ್ಗೆ ಕ್ರಮ ಕೈಗೊಳ್ಳಿ ಅಂತ. ಆದರೆ ಭಾರತ ಮತ್ತದೇ ಕಾದು ನೋಡುವ ತಂತ್ರವನ್ನು ಅನುಸರಿಸಿತ್ತು. ಹೀಗಾಗಿ ಪಾಕಿಸ್ತಾನದ POKಗೆ ಹಮಾಸ್ ಎಂಟ್ರಿ ಆಗಿದೆ. ಇದು ಬಹಳ ದೊಡ್ಡ ಬೆಳವಣಿಗೆ. ಎರಡನೇದಾಗಿ ಮಿತ್ರರೇ, ನೇಪಾಳದ ಹಿಂದೂಗಳು ಸಿಡಿದೆದ್ದಿದ್ದಾರೆ. ಕಾರಣ ಏನು ಕೇಳಿದ್ರೆ, ಅಲ್ಲಿನ ಮುಸ್ಲಿಂ ಸಮಾಜದಿಂದ ಹಿಂದೂ ಧಾರ್ಮಿಕ ಭಾವನೆಗೆ ಧಕ್ಕೆ ಬಂದಿದೆ ಅಂತೇಳಿ ಅವರು ಸಿಡಿದೆದ್ದಿದ್ದಾರೆ. ಯಾವ ಮಟ್ಟಿಗೆ ನೇಪಾಳದಲ್ಲಿ ಪ್ರತಿಭಟನೆ ಆಗಿದೆ ಅಂತಂದ್ರೆ, ಮಸೀದಿಗಳನ್ನೆಲ್ಲ ಧ್ವಂಸ ಮಾಡಿ ಹಾಕಿದ್ದಾರೆ. ಈ ಪ್ರತಿಭಟನೆಯ ಬಿಸಿಗೆ ಕೆಲ ಕಾಲ ಭಾರತ ಮತ್ತು ನೇಪಾಳದ ಗಡಿಯನ್ನು ಕೂಡ ಬಂದ್ ಮಾಡಲಾಗಿತ್ತು. ಆ ಮಟ್ಟಿಗೆ ನೇಪಾಳದಲ್ಲಿ ಕಿಚ್ಚು ಹತ್ತಿತ್ತು. ಇನ್ನೊಂದು ಪಾಕಿಸ್ತಾನದ್ದೇ ಸುದ್ದಿ. ಪಾಕಿಸ್ತಾನದಲ್ಲೊಬ್ಬ DGISPR ಇದ್ದಾನಲ್ಲ, ಈತ ಅತ್ಯಂತ ನೀಚ ಮಟ್ಟದ, ಅತ್ಯಂತ ಕೆಳಮಟ್ಟದ ಹೇಳಿಕೆಯನ್ನು ಕೊಟ್ಟಿದ್ದಾನೆ. ಭಾರತ ಮತ್ತು ಅಫ್ಘಾನಿಸ್ತಾನವನ್ನು ಗುರಿಯಾಗಿಸಿ ಆತ ಈ ಹೇಳಿಕೆ ಕೊಟ್ಟಿದ್ದಾನೆ. ಇದು ಮಾಧ್ಯಮಗಳಲ್ಲಿ ಬಹಳ ಸದ್ದು ಮಾಡ್ತಾ ಇದೆ. ಈ ಎಲ್ಲ ವಿಚಾರಗಳ ಕುರಿತಾಗಿ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಮಾಹಿತಿ ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮೊದಲಿಗೆ ಮಿತ್ರರೇ, ಈ ಹಮಾಸ್ ವಿಚಾರದಿಂದಲೇ ಶುರು ಮಾಡೋಣ. ಯಾವಾಗ ಇಸ್ರೇಲ್ ಮೇಲೆ ಹಮಾಸ್ ದಾಳಿ ಮಾಡ್ತಲ್ಲ, ಆ ದಿನದಿಂದಲೂ ಕೂಡ ಈ ಹಮಾಸ್ ಬಗ್ಗೆ ಇಡೀ ವಿಶ್ವಕ್ಕೆ ಒಂದು ಭಯ ಬಂದಿದೆ. ಯಾಕೆ ಕೇಳಿದ್ರೆ, 2023 ಅಕ್ಟೋಬರ್ 7ನೇ ತಾರೀಕು ಅವರು ಇಸ್ರೇಲ್ ಮೇಲೆ ದಾಳಿ ಮಾಡಿದ್ರಲ್ಲ, ಅವತ್ತು ಅಮಾಯಕರ ಜೊತೆಗೆ ಅವರು ಹೇಗೆ ನಡೆದುಕೊಂಡ್ರು, ಎಷ್ಟು ನಿರ್ದಯವಾಗಿ ವರ್ತಿಸಿದ್ರು, ಇದನ್ನೆಲ್ಲ ನೋಡಿದ ಮೇಲೆ ಜಗತ್ತಿಗೆ ಒಂದು ಭಯ ಬಂದು ಹೋಗಿದೆ. ಅಂತಹ ಹಮಾಸ್ ಈಗ POKಯಲ್ಲಿ ಆಕ್ಟಿವ್ ಆಗೋದಕ್ಕೆ ಶುರುವಾಗಿದೆ. ಪಾಕ್ ಆಕ್ಯುಪೈಡ್ ಕಾಶ್ಮೀರ ಇದೆಯಲ್ಲ, ಅಲ್ಲಿ ಹಮಾಸ್ನ ಹೆಜ್ಜೆ ಗುರುತುಗಳು ದಿನೇ ದಿನೇ ಜಾಸ್ತಿ ಆಗೋದಕ್ಕೆ ಶುರುವಾಗಿದೆ. POKಯಲ್ಲಿ ಗುರ್ಜನ್ವಾಲಾ ಅನ್ನುವಂಥ ಒಂದು ಪ್ರದೇಶ ಇದೆ. ಅಲ್ಲಿ ಪಾಕಿಸ್ತಾನದ ಮರ್ಕಾಜೆ ಮುಸ್ಲಿಂ ಲೀಗ್ ಒಂದು ಪ್ರೋಗ್ರಾಮ್ ಅನ್ನ ಆಯೋಜನೆ ಮಾಡಿತ್ತು. ಈ ಮರ್ಕಾಜೆ ಮುಸ್ಲಿಂ ಲೀಗ್ ಇದೆಯಲ್ಲ, ಇದು ಲಷ್ಕರ್ ಎ ತೊಯ್ಬಾದ ಪೊಲಿಟಿಕಲ್ ವಿಂಗ್. ಅಂದ್ರೆ ಇದೊಂದು ಉಗ್ರ ಸಂಘಟನೆಯೇ, ಅದರಲ್ಲೇನು ವ್ಯತ್ಯಾಸ ಇಲ್ಲ. ಈ ಮರ್ಕಾಜೆ ಮುಸ್ಲಿಂ ಲೀಗ್ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುತ್ತೆ. ಅದಕ್ಕೆ ಚೀಫ್ ಗೆಸ್ಟ್ ಯಾರು ಕೇಳಿದ್ರೆ, ನಾಜಿ ಜಾಹೀದ್. ಈತ ಹಮಾಸ್ನ ಟಾಪ್ ಲೆವೆಲ್ನ ಲೀಡರ್. ಈತ POKಗೆ ಬಂದು ಗಂಟೆಗಟ್ಟಲೆ ಭಾಷಣ ಮಾಡಿದ್ದಾನೆ. ಇದು ಯಾಕೆ ಭಾರತಕ್ಕೆ ಇಂಪಾರ್ಟೆಂಟ್ ಆಗುತ್ತೆ ಕೇಳಿದ್ರೆ, ಈ ಹಿಂದಿನಿಂದಲೂ ಕೂಡ ಇಸ್ರೇಲ್ ಭಾರತಕ್ಕೆ ಎಚ್ಚರಿಕೆ ಕೊಡ್ತಲೇ ಇದೆ. POKಯಲ್ಲಿ ಹಮಾಸ್ ಆಕ್ಟಿವ್ ಆಗ್ತಾ ಇದೆ, ನೀವು ಸ್ವಲ್ಪ ಎಚ್ಚರಗೊಳ್ಳಿ, ಇಲ್ಲದೆ ಹೋದರೆ ನಮಗೆ ಯಾವ ಪರಿಸ್ಥಿತಿ ಉಂಟಾಯಿತೋ ಅದು ನಿಮಗೂ ಕೂಡ ಆಗಬಹುದು ಅಂತ ಇಸ್ರೇಲ್ ನಮಗೆ ಪದೇ ಪದೇ ಎಚ್ಚರಿಕೆ ಕೊಡ್ತಾ ಇದೆ. ಅಷ್ಟು ಮಾತ್ರ ಅಲ್ಲ ಮಿತ್ರರೇ, ಇಸ್ರೇಲ್ ಭಾರತಕ್ಕೊಂದು ಮನವಿಯನ್ನು ಕೂಡ ಮಾಡಿಕೊಂಡಿತ್ತು. ಅದೇನು ಕೇಳಿದ್ರೆ, ಹಮಾಸನ್ನು ನೀವು ಬ್ಯಾನ್ ಮಾಡಿಬಿಡಿ, ಹಮಾಸ್ ಒಂದು ಉಗ್ರ ಸಂಘಟನೆ ಅಂತ ಘೋಷಣೆ ಮಾಡಿ ಅಂತ. ಆದರೆ ಭಾರತ ಈವರೆಗೂ ಕೂಡ ಆ ಕ್ರಮವನ್ನು ಕೈಗೊಂಡಿಲ್ಲ. ಇದಕ್ಕೆ ಕೆಲ ರಾಜತಾಂತ್ರಿಕ ಕಾರಣಗಳಿದ್ದಾವೆ. ಹಮಾಸ್ಗೂ ನಮಗೂ ಡೈರೆಕ್ಟ್ ಆಗಿ ಏನೂ ಪ್ರಾಬ್ಲಮ್ ಇಲ್ಲ. ಎರಡನೇದಾಗಿ, ಹಮಾಸ್ ಅನ್ನು ನಿಯಂತ್ರಣ ಮಾಡ್ತಾ ಇರುವಂತಹದ್ದು ಇರಾನ್. ಒಂದು ವೇಳೆ ಹಮಾಸ್ ವಿರುದ್ಧವಾಗಿ ಭಾರತ ಎಕ್ಸ್ಟ್ರೀಮ್ ಸ್ಟೆಪ್ ಅನ್ನು ತೆಗೆದುಕೊಂಡಿದ್ದೇ ಆದರೆ ಇರಾನ್ ಮತ್ತು ಭಾರತದ ನಡುವಿನ ಸಂಬಂಧದಲ್ಲಿ ಸ್ವಲ್ಪ ಬಿರುಕು ಕಾಣಿಸಬಹುದು. ಯಾಕೆಂದ್ರೆ ಇರಾನ್ ಪಾಕಿಸ್ತಾನದೊಂದಿಗೆ ಗಡಿ ಹಂಚಿಕೊಂಡಿರುವಂತಹ ದೇಶ. ಇರಾನ್ ಜೊತೆಗೆ ಭಾರತದ ಸಂಬಂಧ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ನಾವಿವತ್ತು ಸೆಂಟ್ರಲ್ ಏಷ್ಯಾವನ್ನು ತಲುಪಬೇಕು ಅಂತಂದ್ರೆ ಅದಕ್ಕಿರುವಂತಹ ಏಕೈಕ ಮಾರ್ಗ ಇರಾನ್ ಮಾತ್ರ. ಹೀಗಾಗಿ ಹಮಾಸ್ ವಿರುದ್ಧ ಕ್ರಮ ಕೈಗೊಳ್ಳೋದಕ್ಕೆ ಭಾರತ ಮೀನಾಮೇಷವನ್ನು ಎಣಿಸ್ತಾ ಇತ್ತು. ಆದ್ರೆ ಇಸ್ರೇಲ್ ಪದೇ ಪದೇ ಹೇಳ್ತಾ ಇತ್ತು. ಎಷ್ಟರ ಮಟ್ಟಿಗೆ ಅಂತಂದ್ರೆ, ಪೆಹಲ್ಗಾಮ್ನಲ್ಲಿ ಅಟ್ಯಾಕ್ ಆಯ್ತಲ್ಲ, ಆಗ ಇಸ್ರೇಲ್ ಮತ್ತೆ ಭಾರತಕ್ಕೆ ಹೇಳ್ತು, ನೋಡಿ ಅಕ್ಟೋಬರ್ 7ನೇ ತಾರೀಕು ನಮ್ಮ ಮೇಲೆ ದಾಳಿ ಮಾಡಿದ್ರಲ್ಲ, ಅದಕ್ಕೂ ಮತ್ತು ಈ ಪೆಹಲ್ಗಾಮ್ ಅಟ್ಯಾಕ್ಗೂ ಸಾಕಷ್ಟು ಸಾಮ್ಯತೆಗಳಿದಾವೆ. ಈ ಹಿಂದೆಯೂ ಕೂಡ ಹಮಾಸ್ನ ಕೆಲ ಲೀಡರ್ಗಳು POKಗೆ ಬಂದು ಹೋಗಿದ್ರು. ಪೆಹಲ್ಗಾಮ್ ದಾಳಿಯ ಉಗ್ರರಿಗೆ ಹಮಾಸ್ನಿಂದ ಟ್ರೈನಿಂಗ್ ಸಿಕ್ಕಿದ್ರೂ ಕೂಡ ಆಶ್ಚರ್ಯ ಇಲ್ಲ ಅಂತ ಇಸ್ರೇಲ್ ಭಾರತಕ್ಕೆ ಹೇಳಿತು. ಭಾರತ ಇಷ್ಟು ದಿನ ಇದೆಲ್ಲವುದನ್ನು ನೆಗ್ಲೆಕ್ಟ್ ಮಾಡ್ತಲೇ ಬಂದಿದೆ. ಆದರೆ ಮಿತ್ರರೇ, ಈಗ POKಯಲ್ಲಿ ಹಮಾಸ್ನ ನಾಯಕರ ಚಟುವಟಿಕೆಗಳು ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ಅವರಲ್ಲಿ ಬರ್ತಾ ಇದ್ದಾರೆ, ಕಾರ್ಯಕ್ರಮವನ್ನು ಉದ್ದೇಶಿಸಿ ಭಾಷಣಗಳನ್ನು ಮಾಡ್ತಾ ಇದ್ದಾರೆ. ಇದು ಕೇವಲ ಭಾಷಣಕ್ಕೆ ಮಾತ್ರ ಸೀಮಿತ ಆಗಿರೋದಿಲ್ಲ. ಈ ಹಮಾಸ್ ಅನ್ನುವಂಥದ್ದೇ ಒಂದು ವಿಚಾರಧಾರೆ. ಬಹಳ ಕ್ರೂರವಾದಂತಹ ಮೂಲಭೂತವಾದಿಗಳವರು. ಅಂತಹ ಉಗ್ರವಾದಿ ವಿಚಾರಧಾರೆಗಳು POKಯಲ್ಲಿ ಇನ್ನಷ್ಟು ಪಸರಿಸೋದಕ್ಕೆ ಶುರು ಮಾಡಿದ್ದೆ ಆದರೆ ಇದು ಭಾರತಕ್ಕೆ ಸಹಜವಾಗೇ ಮಗ್ಗುಲ ಮುಳ್ಳಾಗುತ್ತೆ. ಹೀಗಾಗಿ POKಯಲ್ಲಿ ಆಗ್ತಿರುವಂತಹ ಈ ಬೆಳವಣಿಗೆಗಳ ಬಗ್ಗೆ ಭಾರತ ಸ್ವಲ್ಪ ಅಗ್ರೆಸಿವ್ ಆಗಿ ತೀರ್ಮಾನವನ್ನು ಕೈಗೊಳ್ಳಬೇಕಾಗಿದೆ. ಇನ್ನು ನಮ್ಮ ಪಕ್ಕದಲ್ಲಿರುವಂತಹ ನೇಪಾಳದಲ್ಲಿ ದಿಢೀರಂತ ಹಿಂದೂ ಮುಸ್ಲಿಂ ಘರ್ಷಣೆ ತಾರಕಕ್ಕೇರ್ಬಿಟ್ಟಿದೆ. ನಿಮಗೆಲ್ಲ ಗೊತ್ತು, ಬಾಂಗ್ಲಾದೇಶದಲ್ಲಿ ವಿಪರೀತವಾಗಿ ಅಲ್ಲಿನ ಹಿಂದೂಗಳನ್ನು ಹಿಂಸಿಸಲಾಗ್ತಾ ಇದೆ. ನಿರಂತರವಾಗಿ ಹತ್ಯೆಗಳು ನಡೀತಾ ಇದೆ. ಕಳೆದ ಒಂದು 35 ದಿನಗಳಲ್ಲಿ 11ಕ್ಕೂ ಹೆಚ್ಚು ಹಿಂದೂಗಳ ಹತ್ಯೆ ನಡೆದು ಹೋಗಿದೆ. ಆದರೆ ವಿಪರ್ಯಾಸ ಏನು ಗೊತ್ತಾ, ಬಾಂಗ್ಲಾದೇಶದಲ್ಲಿ ಹಿಂದೂಗಳು ಸಂಘಟಿತವಾಗಿಲ್ಲ. ಹೀಗಾಗಿ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ಎಷ್ಟೇ ದಬ್ಬಾಳಿಕೆ ಆದರೂ ಕೂಡ ಅವರು ಸಹಿಸಿಕೊಳ್ತಾ ಇದ್ದಾರೆ. ಅದೇ ಮುಸ್ಲಿಂ ಸಮಾಜ ಹೇಗೆ ವರ್ತಿಸುತ್ತೆ ಅನ್ನೋದಕ್ಕೆ ನೇಪಾಳದ ಈ ಬೆಳವಣಿಗೆ ಪ್ರತ್ಯಕ್ಷ ಸಾಕ್ಷಿ. ನಾನು ಯಾಕೆ ನೇಪಾಳ ಮತ್ತು ಬಾಂಗ್ಲಾದೇಶದ ಈ ಎರಡೂ ಘಟನೆಗಳನ್ನು ಹೋಲಿಸಿ ಹೇಳ್ತಾ ಇದ್ದೀನಿ ಅಂತ ನಿಮಗೊಂದು ಪ್ರಶ್ನೆ ಬಂದಿರಬಹುದು. ಇದಕ್ಕೆ ಸ್ವಲ್ಪ ವಿವರಣೆ ಕೊಡ್ತೀನಿ, ಆನಂತರ ನಿಮಗೆ ಅರ್ಥ ಆಗುತ್ತೆ. ಅಷ್ಟಕ್ಕೂ ನೇಪಾಳದಲ್ಲಿ ಆಗಿದ್ದೇನು ಕೇಳಿದ್ರೆ, ಭಾರತ ಮತ್ತು ನೇಪಾಳದ ಗಡಿಯಲ್ಲಿ ಬೀರ್ಗಂಜ್ ಅನ್ನುವಂಥ ಒಂದು ಜಿಲ್ಲೆ ಇದೆ. ಭಾರತದ ಬಿಹಾರಕ್ಕೆ ಹೊಂದಿಕೊಂಡಿರುವಂತಹ ಜಿಲ್ಲೆ ಇದು.
ಅಲ್ಲಿ ಇದ್ದಕ್ಕಿದ್ದಂತೆ ಟಿಕ್ ಟ್ಯಾಕ್ನಲ್ಲಿ ಒಂದು ವಿಡಿಯೋ ವೈರಲ್ ಆಗೋದಕ್ಕೆ ಶುರುವಾಗುತ್ತೆ. ನಿಮಗೆ ನೆನಪಿರಲಿ, ನೇಪಾಳದಲ್ಲಿ ಟಿಕ್ ಟ್ಯಾಕ್ ಬ್ಯಾನ್ ಇಲ್ಲ, ಅಲ್ಲಿ ಟಿಕ್ ಟ್ಯಾಕ್ ಈಗಲೂ ಕೂಡ ನಡೆಯುತ್ತೆ. ಭಾರತ ಮಾತ್ರ ಆ ಕೆಟ್ಟ ಆ್ಯಪ್ ಅನ್ನು ಬ್ಯಾನ್ ಮಾಡಿದೆ. ನೇಪಾಳದ ಟಿಕ್ ಟ್ಯಾಕ್ನಲ್ಲಿ ಬಂದ ಆ ವಿಡಿಯೋ ಯಾವುದು ಕೇಳಿದ್ರೆ, ಹಿಂದೂಗಳ ಧಾರ್ಮಿಕ ಭಾವನೆಗೆ ಘಾಸಿ ಮಾಡುವಂತಹ ವಿಡಿಯೋವನ್ನ ಶೇರ್ ಮಾಡಲಾಗಿತ್ತು. ಹೀಗಾಗಿ ನೇಪಾಳದ ಹಿಂದೂಗಳು ಬೀದಿಗಿಳಿತಾರೆ, ಬಹಳ ದೊಡ್ಡ ಪ್ರತಿಭಟನೆ ಆಗತ್ತೆ. ಈ ವಿಡಿಯೋವನ್ನ ಶೇರ್ ಮಾಡಿದ್ದು ಇಬ್ಬರು ಮುಸ್ಲಿಂ ಯುವಕರು. ಅಲ್ಲಿನ ಪೊಲೀಸರು ಆ ಯುವಕರನ್ನ ಬಂಧಿಸ್ತಾರೆ. ಅದಾಗ್ತಿದ್ದ ಹಾಗೆ ಈ ಪ್ರತಿಭಟನೆಯಲ್ಲಿ ತೊಡಗಿದ್ದಂತಹ ಹಿಂದೂಗಳಿದಾರಲ್ಲ, ಇವರು ನೇಪಾಳದ ಧನುಷಾ ಜಿಲ್ಲೆಯ ಸುಕುವಾ ಅನ್ನುವಂತಹ ಒಂದು ಗ್ರಾಮದ ಒಂದು ಮಸೀದಿಗೆ ನುಗ್ಗುತ್ತಾರೆ. ಆ ಮಸೀದಿಯನ್ನ ಧ್ವಂಸ ಮಾಡ್ತಾರೆ. ಪ್ರತಿಭಟನಾಕಾರರ ಕಿಚ್ಚಿಗೆ ಆ ಮಸೀದಿಗೆ ಹಾನಿ ಆಗತ್ತೆ. ಅಲ್ಲಿ ಸಾಕಷ್ಟು ಕಲ್ಲು ತೂರಾಟ ನಡೆಯುತ್ತೆ, ಘರ್ಷಣೆ ನಡೆಯುತ್ತೆ. ಅದಾಗ್ತಿದ್ದ ಹಾಗೆ ಮುಸ್ಲಿಮರು ಕೂಡ ಗಲಭೆಯನ್ನ ಎಬ್ಬಿಸ್ತಾರೆ. ಯಾವ ಮಟ್ಟಿಗೆ ಹಿಂದೂ ಮುಸ್ಲಿಂ ಘರ್ಷಣೆ ಆಗತ್ತೆ ಕೇಳಿದ್ರೆ, 2 ಜಿಲ್ಲೆಗಳಲ್ಲಿ ಕರ್ಫ್ಯೂ ಅನ್ನು ಹೇರಲಾಗತ್ತೆ. ನೇಪಾಳದ ಸರ್ಕಾರಕ್ಕೆ ಆ ಘರ್ಷಣೆಯನ್ನು ತಹಬದಿಗೆ ತರೋದಕ್ಕೆ ಹರಸಾಹಸ ಪಡಬೇಕಾಗತ್ತೆ. ಅನಂತರ ಈ ಮುಸ್ಲಿಂ ಪ್ರತಿಭಟನಾಕಾರರು ನೇರವಾಗಿ ಅಲ್ಲಿನ ಪೊಲೀಸ್ ಠಾಣೆಗೆ ನುಗ್ಗಿ ಆ ಪೊಲೀಸ್ ಠಾಣೆಯನ್ನೇ ಧ್ವಂಸ ಮಾಡ್ತಾರೆ. ನಾನ್ಯಾಕೆ ಆರಂಭದಲ್ಲಿ ಬಾಂಗ್ಲಾದೇಶದ ಉದಾಹರಣೆಯನ್ನ ಕೊಟ್ಟೆ ಅಂತ ನಿಮಗೀಗ ಅರ್ಥ ಆಗಿರಬಹುದು. ನಿಮಗೆಲ್ಲ ಗೊತ್ತಿರುವ ಹಾಗೆ ನೇಪಾಳದಲ್ಲಿ ಹಿಂದೂಗಳು ಬಹುಸಂಖ್ಯಾತರು. ಅವರ ಸಂಖ್ಯೆ ಜಾಸ್ತಿ ಇದೆ. ಅಲ್ಲಿ ಮುಸ್ಲಿಮರಿರುವಂತಹದ್ದು ಕೇವಲ 5.9% ಅಷ್ಟೇ. ಇದನ್ನು ನಂಬರ್ಸ್ನಲ್ಲಿ ಹೇಳಬೇಕು ಅಂತಂದ್ರೆ, ಒಟ್ಟು ನೇಪಾಳದ ಮುಸ್ಲಿಮರ ಸಂಖ್ಯೆ 14,80,000 ಅಷ್ಟೇ. ಆದರೆ ಆ ಮುಸ್ಲಿಮರು ನೇಪಾಳದಲ್ಲಿ ಯಾವ ರೀತಿಯಾಗಿ ಸಂಘಟನೆಗೊಂಡ್ರು, ತಮ್ಮ ಮಸೀದಿಗೆ ಹಾನಿ ಆಯಿತು ಅಂತ ಹೇಳಿ ಪೊಲೀಸ್ ಠಾಣೆಗೆ ನುಗ್ಗುವಂತಹ ಧೈರ್ಯವನ್ನ ಮಾಡಿದ್ರು. ಬಹಳ ದೊಡ್ಡ ಗಲಭೆ ಆಗೋಯ್ತು. ಅದೇ ಬಾಂಗ್ಲಾದೇಶವನ್ನ ನೋಡಿ. ಬಾಂಗ್ಲಾದೇಶದಲ್ಲಿ 1,30,00,000 ಹಿಂದೂಗಳಿದ್ದಾರೆ. ಬಾಂಗ್ಲಾದ ಓವರಾಲ್ ಜನಸಂಖ್ಯೆಯಲ್ಲಿ 7.5% ಇದ್ದಾರೆ. ಅಲ್ಲಿ ನಿರಂತರವಾಗಿ ಹಿಂದೂಗಳ ಮೇಲೆ ದಬ್ಬಾಳಿಕೆ ಆಗ್ತಾ ಇದೆ, ಹಿಂದೂಗಳ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಆಗ್ತಾ ಇದೆ, ಹಿಂದೂಗಳ ಆಸ್ತಿಯನ್ನ ಲೂಟಿ ಹೊಡಿತಾ ಇದ್ದಾರೆ, ಹಿಂದೂಗಳ ಮನೆಗೆ ಬೆಂಕಿ ಹಚ್ಚುತ್ತಾ ಇದ್ದಾರೆ, ಅಮಾಯಕ ಹಿಂದೂ ಯುವಕರ ಕೊಲೆಯೂ ಕೂಡ ಆಗ್ತಾ ಇದೆ. ಇಷ್ಟೆಲ್ಲ ಆದರೂ ಕೂಡ ಬಾಂಗ್ಲಾದೇಶದಲ್ಲಿ ಹಿಂದೂಗಳು ಹೇಗೆ ವರ್ತಿಸ್ತಾ ಇದ್ದಾರೆ, ಅದರ ವಿರುದ್ಧವಾಗಿ ಒಂದು ಸಂಘಟಿತವಾದಂತಹ ಪ್ರತಿಭಟನೆ ಮಾಡುವಂತಹ ಧೈರ್ಯವನ್ನಾದರೂ ತೋರ್ತಾ ಇದ್ದಾರಾ? ಎಲ್ಲೋ ಸಣ್ಣ ಪುಟ್ಟ ಪ್ರತಿಭಟನೆಗಳಾಗಬಹುದು. ಇದನ್ನೆಲ್ಲ ನೋಡಿದಾಗ ನನಗೇನು ಅನ್ಸುತ್ತೆ ಅಂತಂದ್ರೆ, ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಪರಿಸ್ಥಿತಿ ತಳಮಟ್ಟದಲ್ಲಿ ಹೇಗಿದೆ, ಅವರು ಎಷ್ಟರ ಮಟ್ಟಿಗೆ ಸಂಘಟಿತರಾಗಿದ್ದಾರೆ, ಇದು ಯಾವುದರ ಬಗ್ಗೆಯೂ ಕೂಡ ನನಗೆ ಆಳವಾದಂತಹ ಮಾಹಿತಿ ಇಲ್ಲ. ಆದರೆ ಅಲ್ಲಾಗ್ತಿರುವಂತಹ ಬೆಳವಣಿಗೆಯನ್ನು ಅವಲೋಕಿಸಿ ಹೇಳೋದಾದರೆ, ಭಾರತದಲ್ಲಿ ಹೇಗೆ ಜಾತಿಯ ಹೆಸರಿನಲ್ಲಿ ಹಿಂದೂಗಳು ವಿಭಜನೆಗೊಂಡಿದ್ದಾರೋ ಬಾಂಗ್ಲಾದೇಶದಲ್ಲೂ ಕೂಡ ಹಾಗೆ ಇರಬಹುದೇನೋ. ಇಲ್ಲದೆ ಹೋದರೆ ಇಷ್ಟೆಲ್ಲ ದಬ್ಬಾಳಿಕೆ ಆಗ್ತಾ ಇದ್ರೂ ಕೂಡ ಅವರು ಧ್ವನಿ ಎತ್ತುತ್ತಾ ಇಲ್ಲ ಅಂತಂದರೆ ಅರ್ಥ ಏನು? ಆದರೆ ನೇಪಾಳದಲ್ಲಿ ಮಾತ್ರ ಅಲ್ಲಿನ ಮುಸ್ಲಿಮರು ಮತ್ತು ಹಿಂದೂಗಳ ನಡುವೆ ಬಹಳ ದೊಡ್ಡ ಘರ್ಷಣೆಯೇ ನಡೆದು ಹೋಯಿತು. ಯಾವ ಮಟ್ಟಿನ ಘರ್ಷಣೆ ಆಯಿತು ಕೇಳಿದ್ರೆ, ಭಾರತ ಮತ್ತು ನೇಪಾಳದ ಗಡಿಯನ್ನ ಕೆಲ ಸಮಯ ಬಂದ್ ಮಾಡಬೇಕಾಗಿತ್ತು. BSF ಟೋಟಲಿ ರಿಸ್ಟ್ರಿಕ್ಷನ್ ಅನ್ನು ಹೇರಿತ್ತು. ಅಗತ್ಯ ವಸ್ತುಗಳನ್ನು ಮಾತ್ರ ನೇಪಾಳಕ್ಕೆ ಬಿಡಲಾಗ್ತಾ ಇತ್ತು. ಇದೆಲ್ಲದರ ನಡುವೆ ಪಾಕಿಸ್ತಾನದ DGISPR ಬಹಳ ಸುದ್ದಿಯಲ್ಲಿದ್ದಾನೆ. ಅಹಮದ್ ಶರೀಫ್ ಚೌಧರಿ ಪಾಕಿಸ್ತಾನ ಸೇನೆಯ DGISPR ಅಂದರೆ ಪಾಕಿಸ್ತಾನದ ಸೇನೆಯ ವಕ್ತಾರ ಈತ ಒಬ್ಬ ಕಾಮಿಡಿ ಪೀಸ್ ಅಂತ ನಿಮಗೆಲ್ಲ ಗೊತ್ತಿರಬಹುದು. ಈತ ಯಾವಾಗ ಮಾಧ್ಯಮದ ಮುಂದೆ ಬಂದು ಮಾತನಾಡ್ತಾನೋ ಅದು ದೊಡ್ಡ ನಗೆಪಾಟಲಿಗೀಡಾಗತ್ತೆ. ಇವತ್ತು ಕೂಡ ಅಷ್ಟೇ. ಈತನ ಇವತ್ತಿನ ಮಾತನ್ನ ಕೇಳಿದ್ರೆ ನನಗೇನು ಅನ್ನಿಸ್ತು ಅಂತಂದ್ರೆ, ಈತನಿಗೆ ಒಂದು DGISPR ನಾನು ಅನ್ನೋದು ಮರ್ತು ಹೋಗಿರಬೇಕು. ಇಲ್ಲದೆ ಹೋದ್ರೆ ಪಾಕಿಸ್ತಾನದ DGISPRನ ಸ್ಟ್ಯಾಂಡರ್ಡೇ ಅದಿರಬೇಕು. ಈತ ಮಾತನಾಡ್ತಾ ಏನು ಹೇಳ್ತಾನೆ ಗೊತ್ತಾ? ಇವತ್ತು ಹಿಂದೂಸ್ತಾನ ಅಂದರೆ ಭಾರತ ಶತ್ರುವಿನ ಶತ್ರುವನ್ನ ಮಿತ್ರ ಅಂತ ಅಂದುಕೊಳ್ತಾ ಇದೆ. ಅವರು ಈ ಕಡೆಯಿಂದ ಮಾತ್ರ ಅಲ್ಲ, ಆ ಕಡೆಯಿಂದಲೂ ಕೂಡ ದಾಳಿ ಮಾಡೋದಕ್ಕೆ ಯತ್ನ ಮಾಡ್ತಾ ಇದ್ದಾರೆ. ಅಂದರೆ ಈ DGISPR ಅಫ್ಘಾನಿಸ್ತಾನವನ್ನು ಉಲ್ಲೇಖ ಮಾಡಿ ಹೇಳ್ತಾ ಇದ್ದಾನೆ, ಭಾರತ ಇವತ್ತು ಅಫ್ಘಾನಿಸ್ತಾನವನ್ನು ಕೂಡ ತನ್ನ ಮಿತ್ರ ಅಂತ ಪರಿಗಣಿಸ್ತಾ ಇದೆ. ಅಫ್ಘಾನಿಸ್ತಾನದ ಮೂಲಕವೂ ಕೂಡ ನಮ್ಮ ಮೇಲೆ ದಾಳಿ ಮಾಡುವಂತಹ ಯತ್ನವನ್ನ ಹಿಂದೂಸ್ತಾನ ಮಾಡ್ತಾ ಇದೆ ಎನ್ನುವಂಥದ್ದು ಅವನ ಮಾತಿನ ಅರ್ಥ. ಅದಕ್ಕೆ ಮುಂದುವರೆದು ಆತ ಹೇಳ್ತಾನೆ, ನೀವು ಮೇಲಿನಿಂದ ಬೇಕಾದರೂ ಬನ್ನಿ, ಕೆಳಗಿನಿಂದ ಬೇಕಾದರೂ ಬನ್ನಿ, ಅಥವಾ ಆ ಕಡೆಯಿಂದ ಬನ್ನಿ, ಈ ಕಡೆಯಿಂದ ಬನ್ನಿ, ಒಬ್ಬರೇ ಬನ್ನಿ ಅಥವಾ ಇಬ್ರು ಬನ್ನಿ, ನಮಗದು ಮ್ಯಾಟ್ರ್ ಆಗೋದಿಲ್ಲ, ಪಾಕಿಸ್ತಾನ ಬಗ್ಗೋದಿಲ್ಲ. ಒಂದು ವೇಳೆ ಪಾಕಿಸ್ತಾನಕ್ಕೆ ಮಜಾ ಬಂದಿಲ್ಲ ಅಂತಾದ್ರೆ ಪೈಸಾ ಸಮೇತ ವಸೂಲಿ ಮಾಡ್ತೀವಿ. ಹೀಗಂತ ಪಾಕಿಸ್ತಾನದ DGISPR ಬಹಳ ಕೀಳು ಮಟ್ಟದ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಡ್ತಾನೆ. ಇವತ್ತು ಭಾರತದ ಮಾಧ್ಯಮಗಳಲ್ಲಿ ಭಾರಿ ಇದ್ರ ಬಗ್ಗೆ ಸದ್ದಾಗ್ತಾ ಇದೆ. ನನಗನ್ಸುತ್ತೆ ಪಾಕಿಸ್ತಾನದಿಂದ ನಾವು ಇನ್ನೇನನ್ನ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ? ಅವ್ರ ಯೋಗ್ಯತೆನೇ ಅಷ್ಟು. ನಮ್ಮ ಸೇನೆ ಯಾವತ್ತಾದರೂ ಕೂಡ ಪಾಕಿಸ್ತಾನದ ಬಗ್ಗೆ ಹೀಗೆಲ್ಲ ಮಾತನಾಡುತ್ತಾ? ಚಾನ್ಸ್ ಇಲ್ಲ ತಾನೆ. ಆದರೆ ಪಾಕಿಸ್ತಾನದವ್ರು ಮಾತನಾಡ್ತಾರೆ. ಯಾಕೆ ಅಂತಂದ್ರೆ ಅದು ಅವರ ಸ್ಟ್ಯಾಂಡರ್ಡ್. ಇದಕ್ಕೆ ಮುಂದುವರೆದು ಈತ ಇನ್ನೂ ಒಂದಷ್ಟು ಅಂಶಗಳನ್ನು ಹೇಳಿದ್ದಾನೆ. ಅಫ್ಘಾನಿಸ್ತಾನದ ಮೇಲೆ ಪಾಕಿಸ್ತಾನ ದಾಳಿ ಮಾಡ್ತಲ್ಲ, ಇದ್ರ ಬಗ್ಗೆ ಪಾಕಿಸ್ತಾನದಲ್ಲೇ ವಿರೋಧ ವ್ಯಕ್ತವಾಗಿತ್ತು. ಕೆಲವರು ಅದನ್ನು ವಿಪರೀತವಾಗಿ ಟೀಕಿಸಿದ್ರು. ಈಗ ಈತ ಆ ದಾಳಿಯನ್ನು ಹೇಗೆ ಸಮರ್ಥಿಸಿಕೊಂಡಿದ್ದಾನೆ ಅಂತಂದ್ರೆ, ನಾವು ಅಫ್ಘಾನಿಸ್ತಾನದ ಮೇಲೆ ದಾಳಿ ಮಾಡಿಲ್ಲ, ಅಫ್ಘಾನಿಸ್ತಾನದಿಂದ ಪಾಕಿಸ್ತಾನಕ್ಕೆ ಬಂದು ದಾಳಿ ಮಾಡ್ತಾ ಇದಾರಲ್ಲ ಅವರನ್ನೆಲ್ಲ ನೀವು ಪಾಕಿಸ್ತಾನದವರು ಅಂತಲೇ ಹೇಳ್ತಾ ಇದ್ರಿ. ಹೀಗಾಗಿ ನಾವು ಅವರನ್ನ ಕೊಲ್ತಾ ಇದ್ದೀವಿ. ಹೀಗಾಗಿ ಪಾಕಿಸ್ತಾನದವರ ಮೇಲೆ ದಾಳಿ ಮಾಡ್ತಾ ಇದೆಯೇ ಹೊರತು ಅಫ್ಘಾನಿಸ್ತಾನದವರ ಮೇಲೆ ದಾಳಿ ಮಾಡ್ತಾ ಇಲ್ಲ. ಈತನ ಅದ್ಭುತ ಜ್ಞಾನ ಪ್ರತಿಭೆಗೆ ನನ್ನದೊಂದು ಶಿರಸಾಷ್ಟಾಂಗ ನಮಸ್ಕಾರ. ಯಾಕೆಂತಂದ್ರೆ ಇಂತಹ DGISPR ಅನ್ನು ಹೊಂದಿದಂತಹ ಪಾಕಿಸ್ತಾನವೇ ಧನ್ಯ.
ಇದರ ಜೊತೆಗೆ ಇದೇ DGISPR ಇನ್ನೊಂದನ್ನು ಕೂಡ ಘೋಷಣೆ ಮಾಡಿದ್ದಾನೆ. ಅದೇನು ಕೇಳಿದ್ರೆ, ಪಾಕಿಸ್ತಾನದ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಇದ್ದಾನಲ್ಲ, ಈತ ಪಾಕಿಸ್ತಾನಕ್ಕೆ ನ್ಯಾಷನಲ್ ಸೆಕ್ಯೂರಿಟಿ ಥ್ರೆಟ್ ಅಂತ. ಅದಕ್ಕೆ ಅವನೇನು ಕಾರಣ ಕೊಟ್ಟಿದ್ದಾನೆ ಅಂತಂದರೆ, ಇವತ್ತು ಇಮ್ರಾನ್ ಖಾನ್ನ ಬೆಂಬಲಿಗರು ವಿಪರೀತವಾಗಿ ಸೇನೆಯ ವಿರುದ್ಧವಾಗಿ ಮಾತನಾಡ್ತಾ ಇದ್ದಾರೆ, ಸೇನೆಯ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇದೆಲ್ಲವೂ ಕೂಡ ರಾಷ್ಟ್ರೀಯ ಭದ್ರತೆಗೆ ಧಕ್ಕೆ ತರುವಂತಹ ವಿಚಾರ. ಹೀಗಾಗಿ ಇಮ್ರಾನ್ ಖಾನ್ ಒಬ್ಬ ನ್ಯಾಷನಲ್ ಸೆಕ್ಯೂರಿಟಿ ಥ್ರೆಟ್ ಅಂತ ಈತ ಘೋಷಣೆ ಮಾಡಿದ್ದಾನೆ. ನನ್ನ ಪ್ರಕಾರ ಪಾಕಿಸ್ತಾನಕ್ಕೆ ಇಮ್ರಾನ್ ಖಾನ್ ಏನು ದೊಡ್ಡ ನ್ಯಾಷನಲ್ ಸೆಕ್ಯೂರಿಟಿ ಥ್ರೆಟ್ ಆಗಿರಲಿಕ್ಕಿಲ್ಲ. ಪಾಕಿಸ್ತಾನಕ್ಕೆ ನಂಬರ್ 1 ನ್ಯಾಷನಲ್ ಸೆಕ್ಯೂರಿಟಿ ಥ್ರೆಟ್ ಯಾರಾದರೂ ಇದ್ದರೆ ಅದು ಆಸಿಮ್ ಮುನೀರ್ ಮಾತ್ರ. ಯಾಕೆ ಕೇಳಿದ್ರೆ, ಆತ ಪದೇ ಪದೇ ಭಾರತವನ್ನು ಕೆಣಕ್ತಾನೆ. ಭಾರತ ಕೊಡುವಂತಹ ಏಟಿಗೆ ಪಾಕಿಸ್ತಾನ ಹಣ್ಣುಗಾಯಿ ನೀರುಗಾಯಿ ಆಗುತ್ತೆ. ಅಲ್ಲಿಗೆ ಸೆಕ್ಯೂರಿಟಿ ಥ್ರೆಟ್ ಯಾರು? ಆಸಿಮ್ ಮುನೀರೇ ತಾನೆ. ಆದರೆ ಪಾಕಿಸ್ತಾನದ DGISPR ಈ ಅಹಮದ್ ಶರೀಫ್ ಚೌಧರಿ ಇದನ್ನು ಓಪನ್ ಆಗಿ ಹೇಳೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ಕೇಳಿದ್ರೆ, ಈಗ ಈತ ಪ್ರಮೋಷನ್ ನಿರೀಕ್ಷೆಯಲ್ಲಿದ್ದಾನೆ. ಆಸಿಮ್ ಮುನೀರ್ ಬೇರೆ CDF ಆಗಿದ್ದಾನಲ್ಲ, ಹೀಗಾಗಿ ಆಸಿಮ್ ಮುನೀರ್ಗೆ ಜಾಸ್ತಿ ಬಕೆಟ್ ಹಿಡಿದಿದ್ದೆ ಆದರೆ ನನಗೆ ಸೇನೆಯಲ್ಲಿ ಪ್ರಮೋಷನ್ ಸಿಗುತ್ತೆ ಅಂತ ನಿರೀಕ್ಷೆಯಲ್ಲಿದ್ದಾನೆ. ಹೀಗಾಗಿ ದಿನ ಬೆಳಗಾದ್ರೆ ಈತ ಭಾರತದ ವಿರುದ್ಧ ಮಾತನಾಡೋದು ಅಥವಾ ತಾಲಿಬಾನಿಗಳ ವಿರುದ್ಧವಾಗಿ ಮಾತನಾಡೋದು, ಇಲ್ಲದೆ ಹೋದರೆ ಇಮ್ರಾನ್ ಖಾನ್ ವಿರುದ್ಧವಾಗಿ ಒಂದಷ್ಟು ಹೇಳಿಕೆಗಳನ್ನು ಕೊಡೋದು. ಇದಿಷ್ಟೇ ಈತನ ಪ್ರತಿನಿತ್ಯದ ಕಾಯಕವಾಗಿದೆ. ಮಿತ್ರರೇ, ಈ ಎಲ್ಲ ವಿಚಾರಗಳ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು? ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.